ಏನದು ಪೂಜಾ ಸ್ಥಳಗಳ ಕಾಯ್ದೆ? ಪೂಜಾ ಸ್ಥಳಗಳ ಕಾಯ್ದೆ 1991ರಲ್ಲಿ ಜಾರಿಗೆ ಬಂದಂತಹ ಕಾನೂನು. PV ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಮಸೀದಿ ಮಂದಿರ ವಿವಾದ ತುಂಬ ದೊಡ್ಡ ಮಟ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಅಯೋಧ್ಯೆಯ ಆಚೆಗೆ ತುಂಬ ಮಸೀದಿ ಮಂದಿರದ ವಿವಾದಗಳಿದ್ದಾವೆ, ಯಾವುದೂ ಕೂಡ ಗಂಭೀರ ಸ್ವರೂಪಕ್ಕೆ ಹೋಗಬಾರ್ದು, ಅಯೋಧ್ಯೆಯನ್ನು ಬಿಟ್ಟರೆ ಅಂತ ಹೇಳಿ ಒಂದು ಕಾನೂನನ್ನು ತರಲಾಯಿತು. ಆ ಕಾನೂನು ಏನು ಹೇಳುತ್ತೆ? 1991ರ ಜುಲೈ 11ರಿಂದ ಪೂಜಾ ಸ್ಥಳಗಳ ಕಾನೂನು ಜಾರಿಯಲ್ಲಿದೆ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಆ ಕಾನೂನು ಏನು ಹೇಳುತ್ತೆ? ಯಾವುದೇ ಧಾರ್ಮಿಕ ಸ್ಥಳದ ಪೂಜಾ ಸ್ವರೂಪವನ್ನು ಬದಲಿಸುವಂತಿಲ್ಲ. 1947 ಆಗಸ್ಟ್ 15ರ ನಂತರ ಯಾವ ಸ್ವರೂಪದಲ್ಲಿತ್ತೋ ಹಾಗೇ ಅದೇ ಸ್ವರೂಪದಲ್ಲಿ ಇರಬೇಕು. 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಸಿಕ್ಕಂತಹ ದಿನ. ಆ ದಿನದಲ್ಲಿ ಯಾವುದೇ ಪೂಜಾ ಸ್ಥಳ ಅಥವಾ ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ಗುರು ಮಂದಿರ ಇರ್ಬೋದು, ಯಾವುದೇ ಇದ್ದರೂ ಕೂಡ ಅದು ಯಾವ ಸ್ವರೂಪದಲ್ಲಿತ್ತು, ಅಲ್ಲಿ ಹಿಂದೂಗಳು ಪೂಜೆ ಮಾಡ್ತಾ ಇದ್ರೆ ಅದೇ ಕಂಟಿನ್ಯೂ ಆಗಬೇಕು, ಮುಸ್ಲಿಮರು ನಮಾಜ್ ಮಾಡ್ತಾ ಇದ್ರೆ ಅದೇ ಕಂಟಿನ್ಯೂ ಆಗಬೇಕು, ಒಂದು ವೇಳೆ ಅದು ಚರ್ಚ್ ಆಗಿದ್ರೆ ಅದು ಚರ್ಚ್ ಆಗೇ ಉಳಿಬೇಕು, ಈ ರೀತಿಯಾದಂತಹ ಆದೇಶವನ್ನು ಕೊಡ್ತು. ಪೂಜಾ ಸ್ಥಳಗಳ ವಿಧಿವಿಧಾನವನ್ನು ಯಾವುದೇ ಕಾರಣಕ್ಕೂ ಬದಲು ಮಾಡುವಂತಿಲ್ಲ. 1947 ಆಗಸ್ಟ್ 15 ಯಾವ ರೀತಿ ಇತ್ತೋ ಅದೇ ಕಂಟಿನ್ಯೂ ಆಗಬೇಕು ಅಂತ ಆದೇಶ ಮಾಡುತ್ತೆ. ಯಾವುದೇ ಧಾರ್ಮಿಕ ಸ್ಥಳದ ಧಾರ್ಮಿಕ ವಿಧಿವಿಧಾನವನ್ನು ಬದಲಾವಣೆ ಮಾಡುವಂಗಿಲ್ಲ. ಧಾರ್ಮಿಕ ಸ್ವರೂಪವನ್ನು ಬದಲಾವಣೆ ಕೋರಿ ಯಾವುದಾದ್ರೂ ಅರ್ಜಿ ಸಲ್ಲಿಸಿ ಯಾವುದೇ ಕೋರ್ಟ್ನಲ್ಲಿ ಯಾವುದೇ ಸ್ಟೇಟಸಲ್ಲಿದ್ದರೂ ಕೂಡ ಆ ಅರ್ಜಿ ವಿಚಾರಣೆಗೆ ಮಾನ್ಯ ಅಲ್ಲ. ಈಗ ಇಲ್ಲೊಂದು ಮಸೀದಿ ಇದೆ, ಇದು ದೇವಸ್ಥಾನ ಅಂತ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದ್ದರೂ ಕೂಡ ಆ ವಿಚಾರಣೆಯನ್ನು ಮಾನ್ಯ ಮಾಡಬಾರ್ದು ಅಂತ ಕಾನೂನು ಹೇಳೋದು. ಧಾರ್ಮಿಕ ಸ್ವರೂಪ ಬದಲಾವಣೆ ಕೇಳುವ ಹೊಸ ಅರ್ಜಿಗಳನ್ನು ಸ್ವೀಕಾರ ಮಾಡುವಂತಿಲ್ಲ. ಇದೇ ಪಾಯಿಂಟನ್ನು ಮುಸ್ಲಿಂ ಅರ್ಜಿದಾರರು, ಮಸೀದಿ ಕಮಿಟಿ ಅರ್ಜಿದಾರರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಧಾರ್ಮಿಕ ಸ್ವರೂಪ ಬದಲಾವಣೆ ಕೇಳುವಂತಹ ಯಾವುದೇ ಅರ್ಜಿಯನ್ನು ಸ್ವೀಕಾರ ಮಾಡುವಂತಿಲ್ಲ. ಈಗ ಮಸೀದಿ ಇದೆ, ಅದು ದೇವಸ್ಥಾನ ಅಂತ ಯಾರಾದರೂ ಪೆಟಿಷನ್ ಹಾಕಿದ್ರೆ ಕೋರ್ಟ್ಗೆ, ಅದನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡುವಂಗಿಲ್ಲ ಅಂತ ವಾದ ಮಾಡಿದ್ರು. ಆದರೆ ಪೂಜಾ ಸ್ಥಳಗಳ ಕಾಯ್ದೆಯಲ್ಲಿ ಒಂದು ವಿಷಯ ಸ್ಪಷ್ಟವಾಗಿದೆ. ಏನದು? ಯಾವುದೇ ಧಾರ್ಮಿಕ ಸ್ಥಳ ಪ್ರಾಚೀನ ಸ್ಮಾರಕ ಆಗಿದ್ದರೆ, ಅದು ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿದ್ದರೆ ಈ ಕಾನೂನು ಅನ್ವಯಿಸಲ್ಲ. ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಯಾವ ದೇವಸ್ಥಾನ, ಯಾವ ಕಟ್ಟಡಗಳು, ಯಾವ ಮಸೀದಿ ಬರುತ್ತೆ? ತುಂಬ ಪುರಾತನವಾಗಿದ್ದರೆ, ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇದ್ದರೆ, ಐತಿಹಾಸಿಕ ಮಹತ್ವ ಇದ್ದರೆ ಅದು ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಅದಕ್ಕೆ ಒಂದು ಕಾನೂನಿದೆ. ಆ ಕಾನೂನಿನ ಅಡಿಯಲ್ಲಿ ಅದಕ್ಕೆ ಅಧಿಕಾರ ಇದೆ. ಆ ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಪೂಜಾ ಸ್ಥಳ ಇದ್ದರೆ ಆ ಕಾನೂನು ಅನ್ವಯ ಆಗೋದಿಲ್ಲ ಅಂತ ಹೇಳುತ್ತೆ. ಜೊತೆಗೆ ಅಯೋಧ್ಯೆಯ ರಾಮ ಜನ್ಮಭೂಮಿ ಈ ಕಾಯ್ದೆ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಈ ಕಾನೂನು ಹೇಳುತ್ತೆ. ಅವತ್ತಿಗೆ ಈ ಕಾನೂನು ಜಾರಿಯಾದಾಗ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಇನ್ನೂ ಧ್ವಂಸ ಆಗಿರಲಿಲ್ಲ. 1992 ಡಿಸೆಂಬರ್ 6ಕ್ಕೆ ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ. ಅದಕ್ಕೆ 6 ತಿಂಗಳ ಮೊದಲು ಈ ಕಾನೂನು ಜಾರಿಯಾಗುತ್ತೆ. ಈಗ ಮುಸ್ಲಿಂ ಕಮಿಟಿಯ ವಾದ ಎಲ್ಲಿ ಸರಿ ಇಲ್ಲ ಅನ್ನುವ ಅಂಶ ಬರುತ್ತೆ ಅಂದರೆ, ಪೂಜಾ ಸ್ಥಳ ಯಾವುದೇ ಆಗಿದ್ರೂ ಅದು ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿದ್ದರೆ ಅದನ್ನು ಪ್ರಶ್ನೆ ಮಾಡುವಂತಿಲ್ಲ, ಈ ಕಾನೂನು ಅಪ್ಲೈ ಆಗೋದಿಲ್ಲ. ಪೂಜಾ ಸ್ಥಳಗಳ ಕಾಯ್ದೆ ಅಂದರೆ ಧಾರ್ಮಿಕ ಸ್ವರೂಪವನ್ನು ಬದಲಾಯಿಸಬಾರದು ಅನ್ನುವ ಈ ಕಾನೂನು ಅದು ಪುರಾತತ್ವ ಇಲಾಖೆಯ ಆಸ್ತಿಯಾಗಿದ್ದರೆ, ಅದರ ವ್ಯಾಪ್ತಿಯಲ್ಲಿ ಇದ್ದರೆ ಈ ಕಾನೂನು ಅಪ್ಲೈ ಆಗೋದಿಲ್ಲ. ಈಗ ಸಂಭಾಲ್ನಲ್ಲಿರುವಂತಹ ಶಾಹಿ ಜಾಮಾ ಮಸೀದಿ ಪುರಾತತ್ವ ಇಲಾಖೆಯ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ, ಅದರ ಆಸ್ತಿ. ಅವರು ನಿರ್ವಹಣೆ ಮಾಡುವುದಕ್ಕೆ ಅವಕಾಶವನ್ನು ಕೊಡದೆ ಅಲ್ಲಿ ಮಸೀದಿಯನ್ನು ನಡೆಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಇದೆ. ಆನ್ ಡಾಕ್ಯುಮೆಂಟ್ಸ್ ಇವತ್ತಿಗೂ ಸಂಭಾಲ್ನಲ್ಲಿರುವಂತಹ ಶಾಹಿ ಜಾಮಾ ಮಸೀದಿ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಪೂಜಾ ಸ್ಥಳಗಳ ಕಾನೂನು ಇದಕ್ಕೆ ಅನ್ವಯ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.